ನನಗಂತೂ ನಮ್ಮಮ್ಮ ಮಾಡೋ ಹೋಳ್ಗೆ ಶ್ರೀಖಂಡಿ ಅಂದರೆ ತುಂಬ ಇಷ್ಟ. ಮಸ್ತಾಗಿರುತ್ತೆ ಕಾಂಬಿನೇಷನ್. ಅದರಲ್ಲೂ ಹೋಳ್ಗೆ ಶ್ರೀಖಂಡಿ ತಿಂದಮೇಲೆ ಬಾಯೆಲ್ಲ ಸಿಹಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ಹೋಳ್ಗೆ ಸಾಂಬಾರು ತಿಂತಾ ಇದ್ರೆ ಮಸ್ತಾಗಿರುತ್ತೆ. ಸೊ ಇನ್ನು ಅಮ್ಮ ಊಟಕ್ಕೆ ಕರೆದಿದ್ರು. ಯಾಕಂದರೆ ಸೀಸನ್ ಮುಗಿದ್ಬಿಡುತ್ತಲ್ಲ ಮ್ಯಾಂಗೋ, ಅದಕ್ಕೂ ಮುಂಚೆ ಲಾಸ್ಟಾಗಿ ಇನ್ನೊಂದು ಸರಿ ಮಾಡ್ಕೊಂಡು ತಿಂದ್ಬಿಡೋಣ ಅಂದ್ಬಿಟ್ಟು ನಾವು ಓಡ್ತಾ ಇದ್ದೆ. ನಮ್ಮ ಅಯ್ಯನ ಫುಲ್ ಅವಳಷ್ಟಕ್ಕೆ ಅವಳೇ ರೆಡಿಯಾಗಿರೋದು, ಏನೇನು ಬೇಕು ಎಲ್ಲ ಅವಳೇ ಇಟ್ಕೊಂಡಿರೋದು. ಬಂದಿದ ತಕ್ಷಣ ಗೊತ್ತೇ ಇದೆಯಲ್ಲ, ಬೆಲ್ ಮಾಡಿದ ತಕ್ಷಣ ಹೋಗಿ ಬಚ್ಚಿಟ್ಕೊಳ್ಳೋದು. ಯಾರು ಏನು ನೋಡಬಾರ್ದು, ಡೈರೆಕ್ಟಾಗಿ ಕಾಣೋ ಥರನೇ ನಿಂತ್ಕೊಂಡಿರ್ತಾಳೆ. ಆದರೂ ನಾವು ನೋಡಬಾರ್ದು ಅಂತ ಆ್ಯಕ್ಟ್ ಮಾಡಬೇಕಂತೆ, ನೋಡಿದ್ರು ನೋಡದೇ ಇರೋ ಥರ ಎಲ್ಲ. ಇನ್ನು ಬಂದಿದ ತಕ್ಷಣ ವಾಲ್ ಫುಲ್ ಚೇಂಜಸ್ ಕಾಣ್ತಾ ಇತ್ತು. ಎಲ್ಲ ನಮ್ಮದಮ್ಮ ಫ್ರೇಮ್ಸ್ ಎಲ್ಲ ಹಾಕಿ ಚೈಲ್ಡ್ಹುಡ್ದು ಎಲ್ಲ ಮಸ್ತಾಗಿ ಮಾಡಿದ ವಾಲ್ ಎಲ್ಲ. ನಮ್ಮ ಯಾನಗೆ ಮೊಗಿನ ಜಡೆ ಫೋಟೋಶೂಟ್ ಮಾಡಿದ್ದು ಕೂಡ ಇತ್ತು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ವಾಲ್ ಕಂಪ್ಲೀಟ್ ಚೇಂಜ್ ಆಗಿತ್ತು. ಮನೇಲಿ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಅಡುಗೆ ಕೂಡ ಆಲ್ಮೋಸ್ಟ್ ರೆಡಿ ಆಗಿತ್ತು. ಜಸ್ಟ್ ಹೋಳ್ಗೆ ಮಾಡ್ಕೋಬೇಕಿತ್ತು ಅಷ್ಟೇ. ಹೂರ್ಣ ಮತ್ತು ಕಣಕ ಎಲ್ಲ ರೆಡಿ ಇತ್ತು. ಸೊ ಅದೊಂದು ಮಾಡ್ಕೊಂಬಿಟ್ರೆ ಊಟ ರೆಡಿ ಆಗುತ್ತೆ. ಆಚೆ ನವಿಲ್ ಸೌಂಡ್ ಎಲ್ಲ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ರೆಕಾರ್ಡ್ ಮಾಡೋಣ ಅಂದರೆ ನಮ್ಮ ಅಯ್ಯನ ಫುಲ್ ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇದ್ಲು. ಯಾವುದು ರೆಕಾರ್ಡೇ ಆಗಿಲ್ಲ. ಇನ್ನು ಒಬ್ಬಟ್ಟು ಮಾಡೋಣ ಅಂತ ನಾನು ಕೇಳಿದೆ. ಅಮ್ಮಗೆ ಹ್ಞೂ ಅಂತ ಹೇಳಿದ್ರು. ಇನ್ನು ಟಚ್ ಮಾಡಿದ್ದು ಫುಲ್ ಅಂಟ್ಕೊತಾ ಇತ್ತು. ಆ್ಯಕ್ಚುಲಿ ಆಯಿಲ್ ಹಾಕಿ ಎಲ್ಲ ಮಾಡಬೇಕಿತ್ತು. ಸೊ ನಮ್ಮಮ್ಮಗೆ ಏನೋ ಬೇಡ, ನಾನು ಮಾಡ್ತೀನಿ ಅಂತಲೇ ಇದ್ರು. ಸರಿ ನಾನು ಮಾಡ್ತಾಯಿದ್ದೀನಿ ಯಾಕೆ ಆದರೂ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ನಾನು ಥರ್ಡ್ ಟೈಮ್ ಏನೋ ಒಬ್ಬಟ್ಟು ಮಾಡ್ತಾ ಇರೋದು. ತುಂಬ ಈಸಿ ಇದೆ. ಬಟ್ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿದ್ದರೆ ಆರಾಮಾಗಿ ಬಂದುಬಿಡುತ್ತೆ. ಇನ್ನು ಆದರೂ ಅಮ್ಮ ಬಿಡಲಿಲ್ಲ. ನಾನೇ ಮಾಡ್ತೀನಿ, ನೀನು ಹೋಗ್ಬಿಟ್ಟು ನೈವೇದ್ಯ ಮಾಡಿಬಿಡು ದೇವರಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ್ವಿ. ಆಮೇಲೆ ನಾವೆಲ್ಲ ಊಟ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಬಟ್ ಕಿರಣ್ಗೆ ಒಬ್ಬರ ಜೊತೆ ಶ್ರೀಖಂಡಿ ಹಾಕಿದ್ರೆ ಇಷ್ಟನೇ ಆಗೋದಿಲ್ಲ, ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ತುಪ್ಪ ಹಾಕೊಂಡು ತಿಂದರು. ನನಗೆ ಒಂದಷ್ಟು ತಿನ್ನೋದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲಿ ಫುಲ್ ಆಪೋಸಿಟ್ ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ. ಹೆಂಗೆ ಆಗ್ಬಿಡುತ್ತಲ್ಲ ಇವಾಗ ಕರೆಕ್ಟಾಗಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ರೈಸ್ ಸೈಡ್ಗೆ ಹಾಕೋದು, ಮೇಲೆ ಹಾಕೋದು, ಹಂಗೆ ಎಲ್ಲ ಮಾಡಿಬಿಟ್ರೆ ಇರೋ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಸೊ ಹಾಗೆ ನಮ್ಮ ತಮ್ಮಗೆ ಮಾಡ್ತಾ ಇದ್ದೇನೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ದಾಯಿತು. ಅಮ್ಮ ಜೊತೆ ಸ್ವಲ್ಪ ಹೊತ್ತಿಗೆ ಆಟ ಆಡಿದ್ಲು. ಹಾಗೆ ಮಲ್ಗಕ್ಕೆ ಬೆಡ್ಶೀಟ್ ಕೂಡ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ನಿದ್ದೆ ಹೋಗ್ಬಿಟ್ಲು. ಫುಲ್ ಟಯರ್ಡ್ ಆಗಿದ್ಲು. ಹಾಗೆ ನಾನು ವೇರ್ ಮಾಡಿರೋ ಡ್ರೆಸ್ ನಾನು ಆನ್ಲೈನ್ ತರಿಸಿದ್ದು. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಮಟೀರಿಯಲ್ ಕೂಡ. ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹಾರ್ಟ್ ಕೊಟ್ಟಿದ್ದಾರೆ, ಕ್ಯೂಟಾಗಿ ಚೆಂದ ಇದೆ. ನಿಮ್ಗೆ ಏನಾದರೂ ಈ ಡ್ರೆಸ್ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ.